ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬಂದು ಸೋರೆಕಾಯಿ ಹಲ್ವಾ. ಸೋರೆಕಾಯಿ ಹಲ್ವಾ ಮಾಡೋದಕ್ಕೆ ಫಸ್ಟು ಸೋರೆಕಾಯಿನ ಮೇಲ್ಗಡೆ ಎಲ್ಲ ಸಿಪ್ಪೆ ತೆಗೆದು ಒಳಗಡೆ ತಿರುಳೆಲ್ಲ ನೀಟಾಗಿ ತೆಗೆದು ತುರಿದು ಎತ್ತಿಟ್ಕೊಳ್ಳಿ. ಆಮೇಲೆ ಬಾಣಲಿ ಇಟ್ಟು ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಂಡು ತುಪ್ಪಕ್ಕಾದಮೇಲೆ ಸ್ವಲ್ಪ ಗೋಡಂಬಿ ಹಾಕ್ಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಆದಮೇಲೆ ದ್ರಾಕ್ಷಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ನೀಟಾಗಿ ಎರಡನ್ನೂ ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ಆಮೇಲೆ ಮಿಕ್ಕಿರೋ ತುಪ್ಪಕ್ಕೆ ತುರಿದಿರೋ ಸೋರೆಕಾಯಿನ ಹಾಕ್ಕೊಂಡು ನೀಟಾಗಿ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಳಿ. ಅದೆಲ್ಲ ನೀಟಾಗಿ ಫ್ರೈ ಆಗಿ ನೀರಿನ ಅಂಶ ಎಲ್ಲ ಕಮ್ಮಿ ಆದಮೇಲೆ ಅರ್ಧ ಬಟ್ಲು ಸಕ್ಕರೆ ಹಾಕ್ಕೊಳ್ಳಿ. ಒಂದು ಬಟ್ಲು ಸೋರೆಕಾಯಿಗೆ ಅರ್ಧ ಬಟ್ಲು ಸಕ್ಕರೆ ಹಾಕ್ಕೊಂಡ್ರೆ ಸ್ವೀಟ್ ಸಾಕಾಗುತ್ತೆ. ಅಷ್ಟೇ ನೀಟಾಗಿ ಸಾಕಾಗುತ್ತೆ. ಹುರ್ಕೊಳ್ಳಿ ನೀಟಾಗಿ ಅದನ್ನು. ನೀರಿನ ಅಂಶ ಎಲ್ಲ ಅದು ಸಕ್ಕರೆ ನೀರು ಬಿಟ್ಕೊಳ್ಳುತ್ತೆ. ಅದು ಹಾಕಿದ್ಮೇಲೆ ಜಾಸ್ತಿ ನೀರು ಬಿಡುತ್ತೆ. ಅದೆಲ್ಲ ನೀಟಾಗಿ ಡ್ರೈ ಆಗೋವರೆಗೂ ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಆಮೇಲೆ ಮಧ್ಯೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಅದು ಜಾಸ್ತಿ ನೀರು ಬಿಟ್ಟಿರುತ್ತೆ. ಅದರ ಅಂಶ ಎಲ್ಲ ನೀಟಾಗಿ ಕಮ್ಮಿ ಆಗೋವರೆಗೂ ಹುರ್ಕೊಂಡು ಆಮೇಲೆ ಮಧ್ಯೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಆಮೇಲೆ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಇಷ್ಟು ಗಟ್ಟಿ ಆಗುತ್ತೆ. ಇಷ್ಟು ಗಟ್ಟಿ ಆದಮೇಲೆ ಅದು ರೆಡಿಯಾಗಿದೆ ಅಂತಲೇ ಅರ್ಥ. ಆಮೇಲೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೊಂಡು ಹುರಿದಿರೋ ದ್ರಾಕ್ಷಿ ಗೋಡಂಬಿನೂ ಹಾಕ್ಕೊಂಡು ಎಲ್ಲನೂ ಒಟ್ಟಿಗೆ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟಾದರೆ ಹಲ್ವಾ ರೆಡಿ ಆಗುತ್ತೆ. ಆಮೇಲೆ ಸರ್ವ್ ಮಾಡ್ಕೊಳ್ಳಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.